ಕನ್ಸ್ಯೂಮರ್ ಇಂಟ್ರಾಕ್ಷನ್ ಮೀಟಿಂಗ್ ಅಂತ ಮಾಡಬೇಕು. ಫಸ್ಟ್ ಫ್ರೈಡೆ every month. ಫಸ್ಟ್ ಫ್ರೈಡೆ ಎಲ್ಲ ಒಂದೊಂದು ಡೇಟ್ ಕೊಟ್ಟಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಡೇಟ್. ಇಲ್ಲಿ ಮಾತ್ರ ಫಸ್ಟ್ ಫ್ರೈಡೆ. ಇಲ್ಲಿ ಫಸ್ಟ್ ಫ್ರೈಡೆ. ಇದು ಹೊಸ ರೋಡ್ನವರು ಒಂದು 5 ಟ್ರಾನ್ಸ್ಫಾರ್ಮರ್ ಏನಾದರೂ ಬೇರೆ ಏನಾದರೂ ಕೆಲಸ ಮಾಡೋದು ಅಡಿಷನಲ್ ಕೆಲಸ ಆ ಥರದ್ದು ಏನಾದರೂ ಇದೆಯಾ? ಆಗ್ತಾ ಇರ್ತದೆ ಸಿ ಸಿ ಇದು ಅವು ಸ್ವಲ್ಪ ನೀವು ಇದು ಮಾಡ್ತಾರೆ ಕರೆಂಟ್ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬೇರೆ ಏನಾದ್ರು ಹೇಳೋದಿದ್ರೆ ಸಮಸ್ಯೆ ಸಜೆಷನ್ಸ್ ಇದ್ರೆ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಆ ಕಡೆ ಏನಿದೆಲ್ಲ ಮಾಡ್ತೀರಾ? ದೊಡ್ಡವ್ರಿಗೆ ಈಗ ಅಪ್ರೂವಲ್ ಮಾಡ್ಕೊಡ್ತೀವಿ ಸರ್. ದೊಡ್ಡವ್ರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸರಿ ನಾವು ಸರ್ ರಾಮಪ್ಪ ಸಾಹೇಬ್ ಅವರೇ ಮಾಡಿಸ್ಕೊಡ್ತಾ ಇದ್ದೀವಿ. ಈಗ ಇವಾಗ मेरा काज को पाया पी आना था पी नहीं आया बिल में करंट बिल ಹೌದಾ ಸರಿ ಮಾಡ್ಕೊಡ್ತಾರೆ ಬಿಲ್ಲಿಂಗ್ ಪ್ರಾಬ್ಲಮ್ ಇತ್ತಮ್ಮ ಅದು ಸರಿ ಮಾಡ್ಕೊಡ್ತೀವಿ. ನೇಮ್ ಚೇಂಜ್ ಪ್ರಾಬ್ಲಮ್ ಇತ್ತು ಸರಿ ಮಾಡ್ತೀವಿ. ಕೊಟ್ಟಿದ್ದೀರಲ್ವಾ ನಿಮ್ಗೆ ಇದನ್ನ ಮಾಡ್ಕೊಡ್ತೀವಿ ಮಾಡ್ತಾರೆ ಇಮೇಲೆ ನೆಕ್ಸ್ಟ್ ಬಿಲ್ಲಲ್ಲಿ ಬರುತ್ತೆ. ರನ್ನಿಂಗ್ ಇದೆ. ಏನು ಪ್ರಾಬ್ಲಮ್ ಏನು ನಿಮ್ದು ಅವ್ರದ್ದು ನೇಮ್ ಟ್ರಾನ್ಸ್ಫರ್ ಕೊಟ್ಟಿದ್ದೀರಾ? ಇದು ಅದು ಬೇರೆ ಮೇಡಮ್ ಅಲ್ಲಲ್ಲ ನೇಮ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೊಟ್ಟಿದ್ದೀರಮ್ಮ? ಕೊಟ್ಟಿದ್ದೀವಿ ಮೇಡಮ್ ಕೊಟ್ಟಿದ್ದೀವಿ ಸರ್. ಯಾವಾಗ ಕೊಟ್ಟಿದ್ದೀರ? ಇವಾಗ ಕೊಟ್ಟಿದ್ದೀರ ಜಸ್ಟ್ ಅಪ್ಲಿಕೇಶನ್. ಅದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ಮಾಡ್ಕೊಡ್ತೀವಿ. ಅಲ್ಲ ಬರೀ ಸೇಲ್ ಡೇಟ್ ಅಲ್ಲ ಈ ಕಡೆ ಬರೀ ಸೇಲ್ ಡೇಟ್ ಅಲ್ಲ ಅಗ್ರಿಮೆಂಟು ಇಂಡಿಯನ್ ಬಾಂಡು ಎಲ್ಲ ಕೊಡಬೇಕಾಗುತ್ತೆ. ಎಲ್ಲ ಪರ್ಚೇಸ್ ಮಾಡ್ಬಿಟ್ಟು ತೊಗೊಂಬನ್ನಿ. ಫೀಲ್ಡ್ ರಿಪೋರ್ಟ್ ಎಲ್ಲ ಬೇಕಾಗುತ್ತೆ. ಅದೆಲ್ಲ ತೊಗೊಂಬಂದು ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್ ಫೀಸ್ ಎಲ್ಲ ಕಟ್ಟಬೇಕು. ಹುಳಿಮಾವು ಜೈ ಹತ್ರ ಹೋಗಿ ಅವ್ರನ್ನ ಮೀಟ್ ಆಗಿ ಅವರಿಂದ ಅವ್ರು ರಿಪೋರ್ಟ್ ತಗೋಬೇಕು. ಇವ್ರ ಹೆಸರಲ್ಲಿದೆ ಅಂತ ಅವ್ರು ನೋಡಿ ಕೊಡ್ತಾರೆ. ಆಮೇಲೆ 100 ರೂಪೀಸ್ ಇದನ್ನು ಕಟ್ಟಬೇಕು. ಇಂಡಿಯನ್ ಬಾಂಡ್ ಅಗ್ರಿಮೆಂಟ್ ಮತ್ತೆ ಒಂದು ಸೇಲ್ ಡೇಟ್ ವೆರಿಫೈಡ್ ಅಷ್ಟು ಕೊಟ್ಟರೆ ಮಾಡ್ಕೊಡ್ತಾರೆ. ತೊಗೊಂಡು ಬನ್ನಿ. ಅದು ಈಗ ಏನು ಕೊಟ್ಟಿದ್ದೀರಾ? ಅಪ್ಲಿಕೇಶನ್ ಅಷ್ಟೇ ಕೊಟ್ಟಿದ್ದೀರಾ? ಅಪ್ಲಿಕೇಶನ್ ಸ್ಯಾಲರಿ ತೊಗೊಂಡ್ಬಂದಿದ್ದೀವಿ. ಅಷ್ಟರಲ್ಲಿ ಆಗಲ್ಲ. ನೇಮ್ ಚೇಂಜ್ ಮಾತ್ರ ಆಗುತ್ತೆ. ಕೊಟ್ಟು ನಾನು ತೊಗೊಂಡ್ಬಂದಿದ್ದೆ ಅದೇನಿದೆ ಅದನ್ನ ಹೇಳಿದ್ರೆ ಬರ್ದು ಕೊಡ್ತಾರೆ. ನೀವು ಅದನ್ನೆಲ್ಲ ಹುಳಿಮಾವು ಆಫೀಸ್ಗೆ ಅಲ್ಲಿ ಹೋಗ್ಬೇಕು. ಅವರೆಲ್ಲ ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ಮಂತ್ ಬಂದು ಇಲ್ಲೇ ಸಿಗಲಿಲ್ಲ. ಬೇರೆ ಯಾವುದೋ ಬಿಲ್ ಜೊತೆ ಸೇರಿಸ್ಬಿಟ್ಟು ಇದಾಗಿತ್ತು. -475 ಮೈನಸ್ ಅಂತ ಬಂದಿತ್ತು. ಹೌದು ಅದಕ್ಕೆ ನಾನು ಓದ್ತೀನಿ 118 ರೂಪಾಯಿ ಬಂದಿದ್ದಾರೆ. ಅದು ಕಟ್ಟಲಿಲ್ಲ. ಇದು ಇದ್ದಿಲ್ಲ ಲಾಸ್ಟ್ ಮಂತ್. ಸರಿ ಇಲ್ಲ ಲಾಸ್ಟ್ ಮಂತ್ ಕಟ್ಟಿಲ್ಲ. ಹೌದು ಇನ್ನು ಕಟ್ಟಿದ್ದೀನಿ ಬಿಲ್ ಕಟ್ಟಿದ್ದೀನಿ. ಇಲ್ಲೇ ತೊಗೊಂಡಿರ್ತೀನಿ. ಈಗ ನಿಮಗೆ 575 ರೂಪೀಸು ಇಲ್ಲಿ ಏನಿದೆ ಮಂತ್ ಆಫ್ ಡಿಸೆಂಬರ್. ಈಗ ಲೇಟೆಸ್ಟ್ ನೀವೇನು ರಿಸೀವ್ ಮಾಡಿದ್ದೀರಾ 220 ನವಂಬರ್ ಬಿಲ್ ಅಂತ. ಹೌದು ಇಲ್ಲಿ ನವಂಬರ್ ಬಿಲ್ಲಲ್ಲಿ ನಿಮಗೆ ಬೇರೆಯವರು ಕಟ್ಟಿದಂಥ ಅಮೌಂಟು ನಿಮಗೆ ಅಕೌಂಟ್ ಆಗಿದೆ 456 ರೂಪೀಸ್. ಬೇರೆಯವ್ರದ್ದು ಅಕೌಂಟ್ ಆಗಿದೆ. ಸೊ ಅಕೌಂಟ್ ಆಗಿರುವಾಗ ಏನಾಗಿದೆ, ಸೊ ಆ್ಯಕ್ಚುಲಿ ಅವ್ರಿಗೆ ಏನಾಗುತ್ತೆ ಅದೇ ಸೊ ನಿಮ್ಗೆ ಕ್ರೆಡಿಟ್ ಆಗಿರುತ್ತೆ. ನಿಮ್ಗೆ ಕ್ರೆಡಿಟ್ ಆಗಿರೋದನ್ನ ಏನು ಅವರು ನಮಗೆ ಯಾವಾಗ ನಮಗೆ ಹೌದು ಎಕ್ಸಾಕ್ಟ್ಲಿ ನೀವು ಅದು ಮೈನಸ್. ಸೊ 570 ಚೇಂಜ್ ಏನು ಹೇಳಿದ್ರಲ್ಲ ನೀವು ಅದು ಪ್ಲಸ್ ಅಮೌಂಟ್ ಅಲ್ಲ, ಸೊ ಮೈನಸ್ ಅಮೌಂಟ್. ಸೊ ಮೈನಸ್ ಅಮೌಂಟ್ ಎಲ್ಲಿಂದ ಬಂತು? ನೀವೆಲ್ಲರೂ ಕಟ್ಟಿದ್ದೀರಾ. ಹೌದು ನೀವು ನಾವು ನಿಮಗೆ ಕೊಡಬೇಕಾ? ಇಲ್ಲ ಕೊಡಬೇಕಾದ್ರೆ ಕರೆಕ್ಟ್ ನೋಡಿ ನಿಮ್ಮ ಬಾಯಿಗೆ ಬರ್ತಾ ಇದೆ.
ನೀವು ನಮಗೆ ಯಾವುದೇ ರೀತಿ ಕೊಡಬೇಕಾಗಿಲ್ಲ ಅಂತ. ಬಟ್ ಇಲ್ಲಿ ಏನಾಗಿದೆ, ನಿಮ್ಗೆ ದುಡ್ಡಿದೆ ಅಂತ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಬಂತು ಅಂದರೆ, ಬೇರೆ ಒಬ್ಬ ವ್ಯಕ್ತಿ ದುಡ್ಡು ಕಟ್ಟುವಾಗ ನಿಮ್ಮ ನಂಬರ್ಗೆ ಕಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಮಂತ್ ಅವರಿಗೆ ಬಿಲ್ಲಲ್ಲಿ ಹೋದಾಗ ಅವರಿಗೆ ಯಥಾ ಪ್ರಕಾರ ಬಿಲ್ಲಲ್ಲಿ ಮೈನಸ್ ಆಗಿರೋದಿಲ್ಲ. ರೀಸನ್ ಏನಂದರೆ, ಅವ್ರು ಕಟ್ಟಿರತಕ್ಕಂಥ ಅಮೌಂಟು ಅವ್ರ ಅಕೌಂಟಿಗೆ ಹೋಗ್ತದೆ, ಬೇರೆ ಇನ್ನೊಂದು ಅಕೌಂಟಿಗೆ ಹೋಗಿರೋದ್ರಿಂದ ಅವರಿಗೆ ಅರಿಯರ್ಸ್ ಹೋಗಿರುತ್ತೆ ನೆಕ್ಸ್ಟ್ ಬಿಲ್. ಅವಾಗ ಬರ್ತಾನೆ ತೊಗೊಂಡು ಬಂದಾಗ ನನಗೆ ನಾವು ಡೇಟಾ ಚೆಕ್ ಮಾಡ್ತೀವಿ, ಅವ್ನ ಅಮೌಂಟ್ ಎಲ್ಲಿದೆ, ಯಾಕೆ ಹೋಗಿದೆ, ಏನು ಅಂತ ನೋಡಿದಾಗ ನಮಗೆ ಈ ಪರ್ಟಿಕ್ಯುಲರ್ ನಂಬರ್ ಹೋಗಿದೆ ಕಂಡು ಬರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಆತ ಒರಿಜಿನಲ್ ರಿಸಿಪ್ಟ್ನ ವೆರಿಫೈ ಮಾಡಿ ಆ ನಂಬರಿಂದ ಈ ಅಮೌಂಟ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಪ್ರೊಸೀಜರ್. ಸೊ ಅದೊಂದು ವೇಳೆ ನಿಮಗೆ ಏನಾದರೂ ಲಾಸ್ಟ್ ಟೈಮು 571 ಬಿಲ್ ಬಂದಿದ್ದು ಅದು ಕರೆಕ್ಟ್ ಆಗಿದ್ದರೆ ಈ ಬಿಲ್ಲಲ್ಲಿ ನಿಮಗೆ 222 ಬರ್ತಾ ಇರಲಿಲ್ಲ. ಇದು ಬರ್ತಾ ಇರಲಿಲ್ಲ. 475 ರೂಪಾಯಿ ಇನ್ನೂ ಮೈನಸ್ ಇರ್ತಾ ಇತ್ತು. ಇಲ್ಲಿ ನಿಮಗೆ 457 ಬಿಲ್ ಯಾವತ್ತೂ ರೈಸ್ ಆಗುತ್ತೆ, ಬಿಲ್ ರೈಸ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಏನಾಗಿದೆ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ, ನಿಮ್ಗೆ ಈ ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆದರೆ ಕಟ್ಟಬೇಕು. ಅದು ಬೇರೆ ದುಡ್ಡು ಈ ಲೆಕ್ಕಾಚಾರ ನೀವು ಹೋಗ್ಲೇಬೇಕು. ನಿಮ್ಗೆ ಏನು ನಾವು 222 ಕೊಟ್ಟಿದ್ವಿ, ಇದು ಡಿವೈಡೆಡ್ ಬೈ 2 ಮಾಡಿದ್ರೆ ಒಂದು ಮಂತಿಗೆ 112 ರೂಪೀಸ್ ಬರುತ್ತೆ. 112 ರೂಪೀಸ್ ಬರುತ್ತಾ ನಿಮಗೆ? ಒಂದು ತಿಂಗಳು 112 ರೂಪೀಸ್ ಬರುತ್ತಾ? ಬರುತ್ತಲ್ವಾ? ಸೊ ಇಲ್ಲಿ 222 ಬಂದಿರೋದು ಡಿವೈಡೆಡ್ ಬೈ 2. ಸೊ ಪ್ರೀವಿಯಸ್ ಮಂತಲ್ಲಿ ಬೇರೆ ಯಾರೋ ಒಬ್ಬರು ಅಕೌಂಟ್ ಆಗಿರೋದ್ರಿಂದ ನೀವು ಕಟ್ಟಾಗ ಅವಕಾಶ ಮಾಡಿದ್ರು. ಬಿಲ್ಲಲ್ಲಿ ಬಂದು ಕರೆಕ್ಟ್. ಅದೇ ಈಗ ಏನಾಗಿದೆ, ಅದೇ ಅದು ನಮಗೂ ಫೈಂಡ್ ಔಟ್ ಆಗಲ್ಲ. ಈಗ ಯಾರು ಒರಿಜಿನಲ್ ರಿಸಿಪ್ಟ್ಸ್ ತೊಗೊಂಡು ಬಂದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ ಇಂಥವ್ರು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಈ ಅಮೌಂಟ್ ಏನಾಗಿದೆ, ನಿಮ್ಗೆ ಓದ್ ತಿಂಗಳು ಪ್ಲಸ್ ಈ ತಿಂಗಳು ಅಮೌಂಟನ್ನು ಕ್ರೈಟ್ ಅಪ್ಡೇಟ್ ತೊಗೊಂಡು ನಿಮಗೆ ಅಮೌಂಟ್ ಕರೆಕ್ಟಾಗಿದೆ. ಅದೇ ಗೊತ್ತಾಗುತ್ತೆ. ನಾನು ಅದಕ್ಕೆ ಕೇಳೋದು ಅದಕ್ಕೆ ನಾನು ಕಟ್ಟಲಿಲ್ಲ. ಇಲ್ಲ ಇವಾಗ ಮೈನಸ್ ಅಂತ ಕರೆಕ್ಟ್ ಇದೆ. ನಾನು ಇನ್ನೊಂದು ಮಾತು ಹೇಳೋದೇನೆಂದರೆ, ನಿಮಗೆ 577 ಮೈನಸ್ ಬಂದಾಗ ನೀವು ಬಂದಿದ್ದರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಸೊ ಈಗ ಯೂಶಲಿ ಬೆಸ್ಟ್ ಅಮೌಂಟ್ ಹೆಚ್ಚಾಗಿದ್ದಾಗ ಡಿಪಾಸಿಟ್ ಇಲ್ಲ ಆ ಥರ ಏನಾದರೂ ಡೆಪಾಸಿಟ್ ಏನಾದ್ರು ಕೊಟ್ಟರೆ ನಾವಿಲ್ಲಿ ಮುಂಚೆ ಬೇರೆಯವ್ರ ದುಡ್ಡು ನಿಮಗೆ ಬಂದಿದ್ದು ಅಕೌಂಟ್ ಆಗಿತ್ತು, ಅದಕ್ಕಾಗಿ ಬೇರೆಯವ್ರ ಬಂದು ಸೆಪರೇಟ್ ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ಕೆಲವು ಬೇರೆ ಕಡೆ ಬರ್ತಾರಲ್ಲ, ಸಮ್ಟೈಮ್ಸ್ ಆಧಾರ್ ನಂಬರ್ ಮಿಸ್ ಆಗ್ಬಿಟ್ಟು ಜೈಲ್ ಹತ್ರ ಹೋಗಿ ಅವ್ರನ್ನ ಮೀಟ್ ಆಗಿ ಅವರಿಂದ ಒಂದು ರಿಪೋರ್ಟ್ ತಗೋಬೇಕು. ಇವ್ರ ಹೆಸರಲ್ಲಿದೆ ಅಂತ ಅವ್ರು ನೋಡಿ ಕೊಡ್ತಾರೆ. ಆಮೇಲೆ 100 ರೂಪೀಸ್ ಇದನ್ನು ಕಟ್ಟಬೇಕು. ಇಂಡೆಂಟಿ ಬಾಂಡ್ ಅಗ್ರಿಮೆಂಟ್ ಮತ್ತೆ ಒಂದು ಸೇಲ್ ಡೀಡ್ ವೆರಿಫೈಡ್ ಅಷ್ಟು ಕೊಟ್ಟರೆ ಮಾಡ್ಕೊಡ್ತಾರೆ. ತೊಗೊಂಡು ಬನ್ನಿ ಅಂತ. ಈಗ ಏನು ಕೊಟ್ಟಿದ್ದೀರಾ? ಅಪ್ಲಿಕೇಶನ್ ಅಷ್ಟೇ ಕೊಟ್ಟಿದ್ದೀರಾ? ಅಪ್ಲಿಕೇಶನ್ ಸೇಲ್ ಡೀಡ್ ತೊಗೊಂಡು ಬಂದಿದ್ದೀವಿ. ಅಷ್ಟರಲ್ಲಿ ಆಗಲ್ಲ. ನೇಮ್ ಚೇಂಜ್ ಮಾತ್ರ ಆಗುತ್ತೆ. ಕೊಟ್ಟು ನಾನು ತೊಗೊಂಡು ಬಂದೆ. ಇವಾಗ ಏನಿದೆ ಅದನ್ನು ಹೇಳಿದ್ರೆ ಬರ್ದು ಕೊಡ್ತಾರೆ. ಅದನ್ನೆಲ್ಲ ಚೇಂಜಸ್ ಹುಳಿಮಾವು ಆಫೀಸ್ಗೆ ಅಲ್ಲಿ ಹೋಗ್ಬೇಕು. ಅವರಲ್ಲಿ ನಿಮ್ದು ಈಗ ಮಾಡ್ಕೊಡ್ತಾರೆ. ಒಂದು 2 ನಿಮಿಷ ಮಾಡ್ಕೊಡ್ತಾರೆ, ತೊಗೊಂಡು ಹೋಗ್ಬೇಕು. ನೆಕ್ಸ್ಟ್ ಬಿಲ್ಲಲ್ಲಿ ನಿಮ್ದಾಗುತ್ತೆ. ನಾವು ಬೇಗೂರು ವಾಸ ಮಾಡ್ತಾ ಇರೋದು. ಏನಾದರೂ ವಿಚಾರಣೆ ಮಾಡಬೇಕು ಅಂದರೆ ನಾವು ಬೊಮ್ಮನಹಳ್ಳಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಬರೋದಿಲ್ಲ, ಉಳಿಮಾವು ಶಿಕ್ಷಣ ಹೋಗಿ ಅಂತ ಹೇಳ್ತಾರೆ. ಅಲ್ಲಿಂದ ಬಂದರೆ ಈ ಬಿಲ್ ಎಂಕ್ವೈರಿ ಮಾಡಬೇಕು ಅಂದರೆ JP ನಗರ ಹೋಗಿ 6 ಪೇಜಲ್ಲಿ ಬರುತ್ತೆ. ಅಂದರೆ ನಮ್ಗೆ ಅಲ್ಲಿಂದ ಬರೋದು ಹುಡುಕೊಂಬರ್ ತುಂಬ ತೊಂದರೆ ಆಗಿರುತ್ತೆ. ಆದರೆ ನಮಗೆ ಅಲ್ಲೆಲ್ಲಿಂದ ಸೆಕ್ಷನ್ ಆಫೀಸು ಹತ್ರ ಬರೋದು ಮಾಡಿಕೊಟ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಅದು ಬೆಸ್ಕಾಮೆಲ್ಲ ಬೇಡ್ಕೊತೀವಿ. ಒಂದು ಈಗ ಸೆಕ್ಷನ್ ಆಫೀಸ್ ಇರೋದು ಹುಳಿಮಾವು ಅಲ್ಲಿ, ಆಫೀಸ್ ಇರೋದು ಇಲ್ಲಿ. ಪ್ರಪೋಸಲ್ ಎಲ್ಲ ಕೊಟ್ಟಾಗಿದೆ. ನಮ್ಮ ಆಫೀಸ್ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಮೇಲೆ ನಿಮಗೆಲ್ಲ ಅನುಕೂಲ ಆಗೋದು. ಈ ಪ್ರಪೋಸಲ್ ಎಲ್ಲ ಕಳಿಸಿದ್ದೀವಿ, ಆದಷ್ಟು ಬೇಗ ಶಿಫ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಹಾಗೆ ಒಂದು ಬಿಲ್ ಕಟ್ಟೋಕ್ಕೊಂದು ನಮಗೆ ಬೇಗಲ್ಲಿ ಒಂದು ATM ಮಿಷಿನ್ ಮಾಡಿಕೊಡಿ ಅಂತ ಬೆಸ್ಕಾಮಲ್ಲಿ ಕೇಳ್ಕೊತೀವಿ. ಈಗ ಬೆಸ್ಕಾಂನಿಂದ ಬೇಗೂರು ಪಂಚಾಯತ್ ಆಫೀಸ್ ಆಲ್ರೆಡಿ ಕ್ಯಾಶ್ ಕೌಂಟರ್ ಇದೆ.
ಹ್ಯಾಂಡ್ ರಿಸಿಪ್ಟ್ ಆಗ್ತಾ ಇದ್ವಿ, ಅದನ್ನು ತೆಗೆದುಬಿಟ್ಟು ATPಗೆ ನಾವು ಮಿಷಿನ್ ಫಿಕ್ಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ ನಮ್ಮ ಅಕೌಂಟ್ಸ್ ಮಾಡಿಬಿಟ್ಟು ಅದನ್ನ ಆದಷ್ಟು ಶೀಘ್ರವಾಗಿ ನಡೆಸ್ಕೊಡ್ತೀವಿ.